ಪ್ರಶ್ನೆ ಸಂಖ್ಯೆ 33 ಗಮನಿಸಿ. 2 ಅಂಕಗಳ ಪ್ರಶ್ನೆ. ಪರಾವರ್ತಿತ ಛಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಛಾಪಗಳ ಪರಿಣಾಮಕಾರಿ ಮಾರ್ಗಗಳೆನಿಸಿವೆ ಏಕೆ? ಇಲ್ಲಿ ಪರಾವರ್ತಿತ ಕ್ರಿಯೆ ಏನು ನೋಡೋಣ. ಪರಾವರ್ತಿತ ಕ್ರಿಯೆ ಅಂದ್ರೇನು? ಈಗ ನಾನು ಯಾವುದೋ ಒಂದು ಬಿಸಿ ವಸ್ತುವನ್ನ ಮುಟ್ತಿದ್ದೀನಿ, ಅದನ್ನ ಬಿಸಿ ಇದೆಯಾ ಇದು ಇಲ್ವಾ, ನಾನು ಕೈ ತೆಕ್ಕೋಬೇಕಾ ಇಲ್ವಾ, ಈ ತರ ನಾನು ಯೋಚನೆ ಮಾಡೋದಿಲ್ಲ. ಅದೇ ನಾನು ಮಾತಾಡಬೇಕು ಅಂದ್ರೆ ಇದನ್ನ ಮಾತಾಡಿದ್ರೆ ಸರಿನಾ ಅನ್ನೋದನ್ನ ಯೋಚನೆ ಮಾಡ್ತೀನಿ. ನಾನು ಒಂದು ಬಿಸಿ ವಸ್ತುವಿನ ಮೇಲೆ ಕೈ ಇಟ್ಟಾಗ ಥಟ್ಟನೆ ಅದನ್ನ ಹಿಂತಗೋತೀನಿ. ಅದೇ ತರ ಮುಳ್ಳಿನ ಮೇಲೆ ಕಾಲಿಟ್ರೆ ಮುಳ್ಳು ಚುಚ್ಚಿದಾಗ ತಕ್ಷಣ ಕಾಲನ್ನ ತೆಕ್ಕೋತೀವಿ. ಇದೆಲ್ಲ ಪರಾವರ್ತಿತ ಕ್ರಿಯೆಗಳು. ಹಾಗಿದ್ರೆ ಪರಾವರ್ತಿತ ಛಾಪ ಅಂದ್ರೇನು? ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ತೋರುವವರೆಗೆ ಮಾಹಿತಿಯು ಹಾದು ಹೋಗುವ ಪಥವನ್ನು ಪರಾವರ್ತಿತ ಛಾಪ ಎಂದು. ಈಗ ಇಲ್ಲಿ ಗ್ರಾಹಕ ಕೋಶಗಳನ್ನ ಬಿಸಿಯನ್ನ ಮುಟ್ಟಿದಾಗ ಈ ಗ್ರಾಹಕ ಕೋಶಗಳು ಈ ಸಂವೇದನೆಯನ್ನ ಗ್ರಹಿಸ್ತವೆ. ಇದನ್ನ ಗ್ರಹಿಸಿ ಮಾನವಾಹಿ ನರಕೋಶದ ಮೂಲಕ ಇದು ಮೆದುಳು ಬಳ್ಳಿಯನ್ನ ತಲುಪ್ತದೆ. ಈಗ ಮೆದುಳು ಬಳ್ಳಿ ಅದಕ್ಕೆ ತಕ್ಕಂತಹ ಸಂದೇಶವನ್ನು ಕ್ರಿಯಾವಾಹಿ ನರಕೋಶದ ಮೂಲಕ ಕಳಿಸಿಕೊಟ್ಟು ಕಾರ್ಯನಿರ್ವಾಹಕಗಳು ತಟ್ಟನೆ ಕೈಯನ್ನ ಹಿಂತೆಗೆದುಕೊಂಡು ಮಾಡ್ತಾರೆ. ಪ್ರಚೋದನೆ ಉಂಟಾದಾಗ ಪ್ರತಿಕ್ರಿಯೆ ತೋರುವವರೆಗೆ ಮಾಹಿತಿಯು ಹಾದು ಹೋಗುವ ಪಥವನ್ನು ಪರಾವರ್ತಿತ ಛಾಪ ಎನ್ನುವರು. ಇದೆ ಪರಾವರ್ತಿತ ಛಾಪ. ಹಾಗಿದ್ರೆ ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಛಾಪಗಳ ಕಾರ್ಯನಿರ್ವಹಣೆಯು ಪರಿಣಾಮಕಾರಿ ಮಾರ್ಗಗಳೆನಿಸಿವೆ ಏಕೆ ಅಂತ ಕೇಳ್ತಿದ್ದಾರೆ. ಕೆಲವು ಪ್ರಚೋದನೆಗಳಿಗೆ ದೇಹವು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡುವುದು ಅಗತ್ಯವಾಗಿದೆ. ಇದು ದೇಹಕ್ಕೆ ಉಂಟಾಗುವ ಹಾನಿ ಅಥವಾ ಆಘಾತಗಳಿಂದ ಸಂರಕ್ಷಿಸುತ್ತದೆ ಅಥವಾ ರಕ್ಷಿಸುತ್ತದೆ. ಆದ್ದರಿಂದ ಪರಾವರ್ತಿತ ಛಾಪಗಳು ಹೆಚ್ಚು ಪರಿಣಾಮಕಾರಿ ಮಾರ್ಗವೆನಿಸಿವೆ. ಈಗ ಕಣ್ಣಿನ ಮೇಲೆ ಬಹಳ ಪ್ರಕಾಶಮಾನವಾದ ಬೆಳಕು ಬೀಳ್ತಾ ಇದೆ. ನಾವು ಯೋಚನೆ ಮಾಡೋದಕ್ಕಿಂತ ಮೊದ್ಲೇ ನಮ್ಮ ರೆಪ್ಪೆಗಳು ಮುಚ್ಚಿಕೊಳ್ಳುತ್ತವೆ ಅಲ್ವಾ? ಈಗ ನಮ್ಮ ಮೆದುಳು ಈ ಕೆಲಸ ಮಾಡ್ತಾ ಇತ್ತು ಅಂತ ಇಟ್ಕೊಳ್ಳುವ, ಅವಾಗ ನಾನು ಯೋಚನೆ ಮಾಡ್ತಿದ್ದೆ, ಕಣ್ ಮೇಲೆ ಬೆಳಕು ಬೀಳ್ತಾ ಇದೆ, ನಾನು ಈ ಕಣ್ಣನ್ನ ಮುಚ್ಚಬೇಕಾ ಬೇಡವಾ? ಈ ತರ ಪರಿಸ್ಥಿತಿ ಇತ್ತು ಅಂದ್ರೆ ಆ ಬೆಳಕು ಕಣ್ಣಿನ ಮೇಲೆ ಬಿದ್ದು ಕಣ್ಣು ಹಾಳಾಗುವಂತಹ ಸಾಧ್ಯತೆ ಇರ್ತಿತ್ತು. ಹಾಗಾಗಿ ಕೆಲವು ಪ್ರಚೋದನೆಗಳಿಗೆ ದೇಹವು ಶೀಘ್ರ ಪ್ರತಿಕ್ರಿಯೆಯನ್ನು ನೀಡುವುದು ಅಗತ್ಯವಾಗಿದೆ. ಇದು ದೇಹಕ್ಕೆ ಉಂಟಾಗುವ ಹಾನಿ ಅಥವಾ ಆಘಾತಗಳಿಂದ ರಕ್ಷಿಸುತ್ತದೆ. ಆದ್ದರಿಂದ ಪರಾವರ್ತಿತ ಛಾಪಗಳು ಹೆಚ್ಚು ಪರಿಣಾಮಕಾರಿ ಮಾರ್ಗಗಳೆನಿಸಿವೆ. ಥ್ಯಾಂಕ್ ಯು.